ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಬರುವಂತಹ ಎಕ್ಸ್ಟ್ರಾ ಕ್ವಶನ್ಸ್. ಸೊ ಇವಾಗ ಇನ್ನೂ ಅಪ್ಲೈಡ್ ಅಂತ ಅನ್ನಕ್ ಬರಂಗಿಲ್ಲ, ಇವು ಎಕ್ಸ್ಟ್ರಾ ಕ್ವಶನ್ಸ್. ಯಾಕಂದ್ರೆ ಇವಾಗ ಇದು ಪಾರ್ಟ್ 2 ಅಲ್ವಾ, ಸೊ ಇನ್ನೂ ಈಸಿ ಕ್ವಶನ್ಸ್ ಅನ್ನ ಇದಾವ. ಸೊ ನೆಕ್ಸ್ಟ್ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6 ಒಳಗೆ ಏನ್ ಮಾಡ್ತೀನಿ, ಒಂದ್ ಸ್ವಲ್ಪ ಲೆವೆಲ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇವೆಲ್ಲ ಈಸಿ ಕ್ವಶನ್ಸ್ ಅದಾವ, ಸೊ ನೀವು ಟ್ರೈ ಮಾಡಿ. ಇನ್ an AP D is equal to -4 and the 7th term is 4, find the first term ಅಂತ ಅವ ಕೇಳ್ತಾ ಇದ್ದಾನೆ, ರೈಟ್. ಸೊ ಹಂಗಾರೆ ಇನ್ AP D is equal to -4, given quantity ಏನ್ ಕೊಟ್ಟಿದ್ದಾನ, D is equal to -4 ಕೊಟ್ಟಿದ್ದಾನ, and the 7th term is 4. 7th term is 4 ಅಂತಂದ್ರ 7th term is denoted by A7. 7th term is denoted by A7. A7 can be written as A plus 6D. ನೋಡ್ರಿ, ಇಲ್ಲಿ 7 ಐತೆ ಅಂತ ತಿಳ್ಕೊರಿ, ಒಂದ ಕಡಿಮೆ ಮಾಡ 6D. ಅಕಸ್ಮಾತ್ ಎ ನಿಮ್ ಲಕ್ಕಿ ನಂಬರ್ 2024 ಅನ್ಕೋರಿ, ಏನು ಮಾಡಕ್ಕಾಗಂಗಿಲ್ಲ. ಎ ಪ್ಲಸ್ 2024 ಇದ್ರ 2023 ಒಂದ ಲೆಸ್ ಮಾಡ ಸಾಕ, ಡಿ ಹಿಂಗ ಬರಿಬಹುದು. ಎ 20 ಐತೆ ಅನ್ಕೋರಿ, ಎ ಪ್ಲಸ್ 20 ಐತೆ ಹೌದಿಲ್ಲ, ಇದನ್ನ ಒಂದ್ ಲೆಸ್ ಮಾಡಿ 20 ಒಳಗ 19D ಈ ತರ ಬರೀಬಹುದು. ಅದೇ ರೀತಿ A7 ಕ್ಯಾನ್ ಬಿ ರಿಟನ್ ಆಸ್ A plus 6D. ಸೊ ಹಂಗಾರ D value already they given. So A7 is equal to A as it is, plus as it is, 6 as it is. In the place of D ಏನ್ ಬರೀನು ಇಲ್ಲಿ ಕೊಟ್ಟಾನ, ಏನ್ ಕೊಟ್ಟಾನ, -4 ಕೊಟ್ಟಾನ, -4 ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ A7 is equal to A7 ವ್ಯಾಲ್ಯೂನು ಕೊಟ್ಟಿದ್ದಾನ ನೋಡ್ರಿ. in AP D equal to -4, the 7th term is 4. 7th term is 4 ಆಲ್ರೆಡಿ ಕೊಟ್ಬಿಟ್ಟಿದಾನಲ್ಲ, ಸೊ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ರಿ. 7th term is 4 ಇಲ್ಲಿ ಕೊಟ್ಟಿದ್ದು ಮೆನ್ಷನ್ ಮಾಡಿ ನೋಡ್ರಿ. 7th term ಎಷ್ಟು 4, 7th term ಎಷ್ಟು 4, ರೈಟ್. ಸೊ is equal to A as it is a plus into minus, ಆಲ್ರೆಡಿ ನಿಮ್ಗೆ ಗೊತ್ತೈತಲ್ಲ, ಪ್ಲಸ್ ಇಂಟು ಮೈನಸ್, -6 4 24, ಕರೆಕ್ಟಾ, ರೈಟ್. ಸೊ ಹಂಗಾರ ಎ ಇಲ್ಲೇ ಇಟ್ಕೋರಿ, -24 ಈ ಕಡೆ ಕರ್ಕೊಂಬ, 4 + 24 ಆಕೈತಿ. ಮೈನಸ್ ಫ್ರೆಂಡ್ ಯಾರ, ಪ್ಲಸ್, ಮೈನಸ್ ಫ್ರೆಂಡ್ ಯಾರಪ್ಪ, ಮೈನಸ್ ಫ್ರೆಂಡ್ ಪ್ಲಸ್. ಸೊ ಹಂಗಾರ -24 becomes +24. that implies that 24 + 4 ಎಷ್ಟಾತ, 28 ಆತ. ಎ ವ್ಯಾಲ್ಯೂ ಎಷ್ಟು ಬಂತು ನಿನಗ, 28 ಬಂತು. ಸೊ ಎ ವ್ಯಾಲ್ಯೂ 28. ಅವ ಏನ್ ಕೇಳಿದ್ದ, ಎ ವ್ಯಾಲ್ಯೂ ಕೇಳಿದ್ದ ಹೌದಿಲ್ಲ, ಎ ವ್ಯಾಲ್ಯೂ 28. ಸೊ ದಿಸ್ ಇಸ್ ಕ್ವಶನ್ ನಂಬರ್ 4 ಮುಗಿತು. ಸಿಮಿಲರ್ಲಿ ಕ್ವಶನ್ ನಂಬರ್ 5 ನ ಸಾಲ್ವ್ ಮಾಡೋಣ, ರೈಟ್. ಕ್ವಶನ್ ನಂಬರ್ 5 ಸಾಲ್ವ್ ಮಾಡೋಣ. Find the 11th term from the last term. Find the 11th term from the last of the AP 27, 23, 19, so on, -65. ಫ್ರಮ್ ಲಾಸ್ಟ್ ಅಂತ ಕೇಳತ್ತ ನಾವು. ಫ್ರಮ್ ಲಾಸ್ಟ್ ಅಂದ್ರೆ ನೀವು ಈ ಸಿರೀಸ್ನ ಉಲ್ಟಾರ ಬರ್ಕೋರಿ, ಇಲ್ಲ ಅಂತಂದ್ರ ನಿಮಗ ಲಾಸ್ಟ್ ಟರ್ಮ್ ಏನೈತಪ್ಪ ಫಾರ್ಮುಲಾ, ಲಾಸ್ಟ್ ಟರ್ಮ್ ಇಂದ ನೀ ಏನಾರ nth ಟರ್ಮ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದ್ರ ಅಲ್ಲಿ ಕೊಟ್ಟಾನ L - n - 1 × D. ಈ ಫಾರ್ಮುಲಾರ ಯೂಸ್ ಮಾಡ್ಕೋರಿ. ಈ ಫಾರ್ಮುಲಾ ಯೂಸ್ ಮಾಡ್ಕೊಳಕ್ ಆಗಲಿಲ್ಲಪ್ಪ ಅಂತಂದ್ರ ಇದನ್ನ ಉಲ್ಟಾ ಬರ್ಕೋತ ಬಂತ ಬಿಡ್ರಿ. ನೀವು A = A + n - 1 × D ಅದ ಫಾರ್ಮುಲಾ ಹಾಕೊಂಡು ಸಾಲ್ವ್ ಮಾಡ್ರಿ, ನಡಿತೈತಿ. ಸೊ ಹಂಗಾರ ಇವಾಗ ಇದ ಫಾರ್ಮುಲಾ ಹಾಕೊಂಡ್ಬಿಡೋಣಲ್ಲ. LN ಅಂದ್ರೆ ಎಷ್ಟೈತಿ, LN ಲಾಸ್ಟ್ ಟರ್ಮ್ ಎಷ್ಟೈತಿ ನಿನಗ್ ಬೇಕಾಗಿರೋದು, ಲಾಸ್ಟ್ ಟರ್ಮ್ ಏನ್ ಬೇಕಾಗಿಲ್ಲ. ಫೈಂಡ್ ದ 11th ಟರ್ಮ್ ಅಂತ ಕೇಳ ನಾವು. 11th ಟರ್ಮ್ ಫ್ರಮ್ ದ ಲಾಸ್ಟ್ ಆಫ್ ದ AP ಅಂದ್ರೆ ಲಾಸ್ಟ್ ಇಂದ 11th ಟರ್ಮ್ ಬೇಕಾಗಿತ್ತು, ಲಾಸ್ಟ್ ಇಂದ 11th ಟರ್ಮ್ ಬೇಕಾಗಿತ್ತು. ಸೊ ಲಾಸ್ಟ್ ಟರ್ಮ್ ಎಷ್ಟೈತಪ್ಪ, ಲಾಸ್ಟ್ ಟರ್ಮ್ -65 ಐತಿ, -65 ಐತಿ. ಸೊ ಇಲ್ಲಿ ಹಿಂಗ ಬರೀದಕ್ಕಿಂತ ಇದನ್ನೇನ್ ಬರೀನು, 11th ಟರ್ಮ್ ಫ್ರಮ್ ದ ಲಾಸ್ಟ್ ಅಂತ ಬರ್ದ್ಬಿಡು. 11th ಟರ್ಮ್ ಫ್ರಮ್ ದ ಲಾಸ್ಟ್, 11th ಟರ್ಮ್ ಫ್ರಮ್ ದ ಲಾಸ್ಟ್, ಫ್ರಮ್ ದಿ ಎಂಡ್, ಫ್ರಮ್ ದಿ ಎಂಡ್ ಅಂತ ಬರ್ಕೊಳ್ಳೋಣ, ರೈಟ್. ಎಲ್ಲಿ ವ್ಯಾಲ್ಯೂ -65 ಐತಿ, -65 ಬರ್ದೆ, ಮೈನಸ್ ಆಸ್ ಇಟ್ ಇಸ್. ಇನ್ ದ ಪ್ಲೇಸ್ ಆಫ್ n ಎಷ್ಟನೇ ಟರ್ಮ್ ಬೇಕಂತ, 11th ಟರ್ಮ್ ಬೇಕಂತ. 11 -1 D 23 ಒಳಗ 27 ಕಳಿಬೇಕು. 23 - 27 ಎಷ್ಟಕ್ಕೈತಿ ನೋಡ್ರಿ. 27 ಒಳಗ 23 ಹೋದ್ರ 4 ಉಳಿತೈತಿ, ದಟ್ ಈಸ್ ಬಿಗ್ಗರ್ ಅಲ್ಲಿ ಸೈನ್ -4. ಓಕೆ, 23 ಒಳಗ 27 ಕಳಿಬೇಕಲ್ಲ. A2 - A1, A2 - A1 ಅಂತಂದ್ರ ಎಷ್ಟು ಬಂತ ನಿನಗ 4. 27 ಒಳಗ 23 ಹೋದ್ರ 4 ಬರ್ತೈತಿ, ಬಿಗ್ಗರ್ ಅಲ್ಲಿ ಸೈನ್ ಮೈನಸ್, ರೈಟ್. ನೆಕ್ಸ್ಟ್ ಹಂಗಾರೆ ಏನ್ ಮಾಡೋಣ, D ವ್ಯಾಲ್ಯೂ -4 ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ,
ರೈಟ್. ಸೊ ಹಂಗಾರ -65 ಆಸ್ ಇಟ್ ಈಸ್ 11 - 1 ಏನಕ್ಕೈತಿಪ್ಪ 10 ಆಕೈತಿ. 11 - 1 10 ಆಕೈತಿ. -4 ಹಂಗ ಇಟ್ಕೊಡಿ. ಡೈರೆಕ್ಟ್ ಗೊತ್ತಿದೆ ಡೈರೆಕ್ಟ್ ಟೈಮ್ ಮಾಡ್ಕೊತ ಹೋಗ್ರಿ, ನಾ ಸ್ಟೆಪ್ ವೈಸ್ ಮಾಡ್ತಾ ಹೋಗಿರ್ತೇನೆ. ಸೊ ಹಂಗಾರ -65 ಆಸ್ ಇಟ್ ಈಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 10 4 ಎಷ್ಟು ಆಕೈತಿ 40 ಆಕೈತಿ. 60 ಒಳಗ 40 ಹೋದ್ರೆ ಎಷ್ಟು ಉಳಿತೈತಿ T60 25 ಉಳಿತೈತಿ. -25 ಆಕೈತಿ. ಬೇಕಂದ್ರೆ ಚೆಕ್ ಮಾಡಿ. 65 ಒಳಗ 40 ಹೋದ್ರೆ ಎಷ್ಟು ಆಕೈತಿ 5 6 4 2 ಬಿಗ್ಗರ್ ಅಲ್ಲಿ ಸೈನ್ -25 ಆಗ್ತೈತಿ. ಸೊ ಹಂಗ ನಿಮಗ 11th ಟರ್ಮ್ ಫ್ರಾಮ್ ದ ಎಂಡ್ ಎಷ್ಟು ಸಿಕ್ತಿ ನಿನಗ -25 ಸಿಕ್ತು. ಇಲ್ಲ ಅಂದ್ರೆ ಇದ ಕ್ವಶನ್ ಅನ್ನ ನೀವ್ ಏನ್ ಮಾಡ್ಕೋಬಹುದು, ನೀನ ಅದನ್ನ ಉಲ್ಟಾ ಬರ್ಕೋತ ಹೋಗ್ರಿ. ಫಸ್ಟ್ ಆರ್ ಅಂತ ಹಾಕೊಂಡ -65 ಬರ್ಕೋ, ಆಮೇಲೆ ಅದ್ರ ಹಿಂದಿನ ಟರ್ಮ್ ಏನ್ ಬರ್ತೈತಿ ನೋಡ್ರಿ, ಎಷ್ಟು ಆಡ್ ಮಾಡ್ಕೋತ ಹೋಗ್ಯಾರ, ಎಷ್ಟು ಸಬ್ಟ್ರಾಕ್ಟ್ ಮಾಡ್ಕೋತ ಹೋಗ್ಯಾರ. ಇಲ್ಲಿ 27 ಒಳಗ ಏನ್ ಮಾಡ್ಯಾರ -4 ಮಾಡ್ಯಾರ. ಇಲ್ಲಿ -4 ಮಾಡ್ಕೋತ ಹಿಂಗ ಹೋಗ್ಯಾರ. ನೀವು ಉಲ್ಟಾ ಬರ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಮತ್ -4 ಆಡ್ ಮಾಡ್ಕೋತ ಬರ್ಬೇಕು. ಮತ್ತೆ ಈ ಕಡೆ ಏನ್ ಮಾಡ್ಬೇಕ ಉಲ್ಟಾ ಮಾಡ್ಬೇಕಲ್ಲ, -4 ಆಡ್ ಮಾಡ್ಕೋತ ಬರ್ಬೇಕಾಕೈತಿ. ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೋತ ಹೋಗಿದ್ರ ನಿಂಗೆ ರಿವರ್ಸ್ ಆಡ್ ಮಾಡ್ಕೋತ ಹೋಗ್ಬೇಕಾಗಿತ್ತು. -65ಗೆ ಇದಕ್ಕ +4 ಮಾಡಿದ್ರೆ ಎಷ್ಟು ಆಕೈತಿ, ಇದು +4 ಮಾಡಿದ್ರೆ 61 ಆಕೈತಿ. ಬಿಗ್ಗರ್ ಅಲ್ಲಿ ಸೈನ್ ಮೈನಸ್. ಇದಕ್ಕ ಮತ್ತೊಂದು +4 ಮಾಡಿದ್ರೆ ಏನಾಕೈತಿ 57 ಆಕೈತಿ. -57. ಸೊ ಹಂಗ ಕಡಿಮೆ ಹಾಕೋತ ಲಾಸ್ಟಿಗೆ ಎಲ್ಲಿ ಬಂದ್ಬಿಡ್ತೈತಿ, ಇದು 27ಗೆ ಬಂದ್ಬಿಡ್ತೈತಿ. ಸೊ ಹಂಗಾರ ಇಲ್ಲಿ ಏನ್ ಮಾಡ್ಬೇಕು ನೀವು, ಎ ವ್ಯಾಲ್ಯೂ -65 ತಗೊಂಡು ಡಿ ವ್ಯಾಲ್ಯೂ ಅಂದ್ರೆ ಏನ್ ಮಾಡ್ತೀರಿ -61 A2 - A1 ಮಾಡ್ಕೋಬೇಕು. ಹೌದಿಲ್ಲ, A2 - A1 ಮಾಡ್ಕೋಬೇಕು. A2 - A1 ಅಂದ್ರೆ ಇನ್ ದ ಪ್ಲೇಸ್ ಆಫ್ A2 -61 ಮೈನಸ್ ಆಸ್ ಇಟ್ ಇಸ್ ಇನ್ ದ ಪ್ಲೇಸ್ ಆಫ್ A1 -65 ಹಿಂಗ್ ಬರದ್ರ ಅಷ್ಟೇ ಕರೆಕ್ಟ್ ಅದು. ನೆಕ್ಸ್ಟ್ ಏನಕ್ಕೈತಿ ಇದು -61 ಮೈನಸ್ ಇಂಟು ಮೈನಸ್ +65. ಸೊ ಎಷ್ಟು ಸಿಗೈತಿ ನಿನಗ +4 ಸಿಗ್ತೈತಿ. ಸೇಮ್ ಟು ಸೇಮ್ ಇದು ಇಲ್ಲಿ -4 ಇತ್ತು ಅಂದ್ರೆ ಇಲ್ಲಿ +4 ಬರ್ತೈತಿ, ಇಲ್ಲಿ +4 ಇತ್ತು -4 ಬರ್ತೈತಿ. ಅದ ರಿವರ್ಸ್ ಬಂದಿರ್ತೈತಿ, ಏನು ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಸೇಮ್ ಆಸ್ ಇಟ್ ಇಸ್ ಇದನ್ನ ಹಚ್ಕೊಂಡು ಏನ್ ಮಾಡ್ಬೇಕು ನೀವು, AN = A + n - 1 ಇಂಟು ಬ್ರಾಕೆಟ್ ಆಫ್ ಡಿ. ನಿಮಗೆ ಏನ್ ಬೇಕಾಗೈತಿ, ನಿಮ್ಗ ಎಷ್ಟನೇ ಟರ್ಮ್ ಬೇಕಾಗೈತಿ 11th ಟರ್ಮ್ ಬೇಕಾಗೈತಿ. ಹೌದಿಲ್ಲ, ಇಲ್ಲಿ ಎ ಜಗದಾಗ n ಜಗದಾಗ 11 ಹಾಕೋರಿ, A ಪ್ಲೇಸ್ ಒಳಗೆ -65 ಹಾಕೋರಿ, ಪ್ಲಸ್ ಆಸ್ ಇಟ್ ಇಸ್ n ಪ್ಲೇಸ್ 11 -1 10 ಡಿ ಅಂದ್ರೆ ಎಷ್ಟೈತಿ 4 ಐತಿ. ಸೊ ಇಲ್ಲಿ ಎಷ್ಟೈತಿ ನೆಕ್ಸ್ಟ್ ಇದನ್ನ ಒಂದು ಸಿಂಪ್ಲಿಫಿಕೇಶನ್ ಮಾಡ್ರಿ. ಸೇಮ್ ಟು ಸೇಮ್ ಅದ ಬರ್ತೈತಿ. -65 A11 = -65 10 4 40. ಸೊ +40 -65 ಎಷ್ಟು ಸಿಕ್ತಿ ನಿನಗ -25 ಸಿಕ್ತಿ. ಇಲ್ಲಿ -25 ಅಲ್ಲಿ -25 ಬೋತ್ ಆರ್ ಸೇಮ್. ಸೊ ಹಿಂಗಾರ ಮಾಡ್ಬೋದು, ಹಿಂಗಾರ ಮಾಡ್ಬೋದು. ಇದು ಆರ್ ಅಂತ ಹಾಕೊಂಡು ಇದನ್ನ ಬರ್ಕೋರಿ, ಇದನ್ನ ಬರ್ಕೋರಿ. ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಕೈತಿ ನೀವು ಅದನ್ನ ಸಾಲ್ವ್ ಮಾಡ್ಕೋಬಹುದು. ರೈಟ್, ನಾನಂತೂ 2 ಸಾಲ್ವ್ ಮಾಡೇನಿ ಇವಾಗ. ರೈಟ್, ಇದನ್ನ ಬರ್ಕೋರಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಇಲ್ಲಿ ಐತಿ 6th ಕ್ವಶನ್ ಇಲ್ಲೇ ಐತಿ, ಇದನ್ನ ಟ್ರೈ ಮಾಡ್ರಿ. ವಿಡಿಯೋ ಪೋಸ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ಇರುವಂತಹ ನೆಕ್ಸ್ಟ್ ಕ್ವಶನ್, ಇಫ್ ದ 10th ಟರ್ಮ್ ಆಫ್ ಎನ್ AP is 52, 10th ಟರ್ಮ್ ಆಫ್ ಎನ್ AP is 52. ಸೊ ಹಂಗಾರ ಗಿವನ್ ಒಳಗೆ ಏನ್ ಕೊಟ್ಟಂಗ ಹಂಗಾರ ನಿನಗ 6th ಕ್ವಶನ್ದಾಗ ಗಿವನ್ ಒಳಗೆ ಏನ್ ಕೊಟ್ಟಂಗ ಹಂಗಾರ 10th ಟರ್ಮ್ ಅಂದ್ರೆ A10, 10th ಟರ್ಮ್ ಆಫ್ AP is 52, A10 = 52 ಕೊಟ್ಟಾನ. ನೆಕ್ಸ್ಟ್ ಏನ್ ಕೊಟ್ಟಾನ 17th ಟರ್ಮ್ ಈಸ್ 20 more than 13th ಟರ್ಮ್ ಅಂತ ಕೇಳತ್ತಾನ. 17th ಟರ್ಮ್ ಈಸ್ ಅಕಾರ್ಡಿಂಗ್ ಟು ಕ್ವಶನ್ ಏನೈತಿ ಅದನ್ನ ಬರ್ಕೋತ ಹೋಗ್ಬಿಡ್ರಿ. 17th ಟರ್ಮ್ ಈಸ್ ಅಂತ ಅನ್ನೋದಿಲ್ಲ, ಅದನ್ನ ಬರ್ಕೊಳ್ಳಿ. 17th ಟರ್ಮ್ ಈಸ್ A7 ಈಸ್ ಅಂದ್ರೆ = 17th ಟರ್ಮ್ ಈಸ್ 20 more. ಎಷ್ಟು ಮೋರ್ ಅಂತ 20 more ಅಂತ. ಮೋರ್ ಮೀನ್ಸ್ ಪ್ಲಸ್. ಸೊ ಹಂಗ 20 more 20 ಜಾಸ್ತಿ ಅಂತ. ಯಾರಿಗೆ ಎದಕ್ ಜಾಸ್ತಿ ಅಂತ 20 more than 13th ಟರ್ಮ್ ಅಂದ್ರೆ A13 13th ಟರ್ಮ್. ಫೈಂಡ್ ದ AP ಅಂತ ಕ್ವಶನ್ ಕೇಳ್ಯಾನ. ಇಷ್ಟು ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡೋದು. ಸೊ A10 = 52 ಅಲ್ಲ. ಸೊ ಇದರಿಂದ ಏನ್ ಬರಿಬಹುದು ಹಂಗ ನೀನು, A10 ಕ್ಯಾನ್ ಬಿ ರಿಟನ್ ಆಸ್ A + 90 = 52. ಅವಾಗಲೇ ಹೇಳಿದ್ನಲ್ಲ 10 ಇದ್ರೆ 1 ಲೆಸ್ ಮಾಡ, ಇದನ್ನ ಪೆಂಡಿಂಗ್ ಇಡು. ಇನ್ನು ಆ ಕಡೆ ಸಾಲ್ವ್ ಮಾಡ್ಕೊತ ಹೋಗೋಣ. A17 ಐತೆ ಹೌದಲ್ಲ, A17 ಕ್ಯಾನ್ ಬಿ ರಿಟನ್ ಆಸ್
ಎ ಪ್ಲಸ್ 16d ಒಂದ್ ಲೆಸ್ ಮಾಡ್ತೇವೆ ಹೌದಿಲ್ಲ. ನೆಕ್ಸ್ಟ್ 20 ಆಸ್ ಇಟ್ ಈಸ್ ಹಂಗ ಬರ್ಕೊಂಡು 13 ಐತೆ ಹೌದಿಲ್ಲ, ಒಂದ್ ಲೆಸ್ ಮಾಡ. ಎ ಪ್ಲಸ್ 13 ಇದ್ರೆ 12d ಇದು. ಸೊ ಇಲ್ಲೊಂದು ಬರ್ದೀವಿ, ಇದು 17, ಇದು 13. ಓಕೆ, ಆ 20 ಅಂತೂ ಆಸ್ ಇಟ್ ಈಸ್ ಹಂಗ ಐತಿ. ನೆಕ್ಸ್ಟ್ ಏನ್ ಮಾಡೋಣ ನಂಗಾರ, ಇವೆಲ್ಲ ಒಂದ ಕಡೆ ತೊಂಬರು. ಎ ಇಲ್ಲೇ ಇಟ್ಕೋ, 16d ಇಲ್ಲೇ ಇಟ್ಕೋ, ಇದನ್ನ +20 ಈ ಕಡೆ ತೊಂಬ, -20 ಆಕೈತಿ, ಪ್ಲಸ್ ಎ ಈ ಕಡೆ ತೊಂಬ, ಮೈನಸ್ ಎ ಆಕೈತಿ, +12 ಈ ಕಡೆ ತೊಂಬ, -12d ಆಕೈತಿ. ಇಸ್ ಈಕ್ವಲ್ ಟು ಯಾರು ಉಳಿತಾರೆ? ಇಲ್ಲಿ ಯಾರು ಉಳಿಯಂಗಿಲ್ಲ, 0 ಉಳಿತಾರೆ. ನೋಡ್ರಿ, ನಾನು ಅವಾಗಲೇ ಹೇಳಿ ನಿಮಗೆ ಪ್ಲಸ್ ಫ್ರೆಂಡ್ ಯಾರು, ಮೈನಸ್. ಇಲ್ಲಿ ಬರೀ ಪ್ಲಸ್ ಫ್ರೆಂಡ್ ಮೈನಸ್ ಅಂತ ಆಲ್ರೆಡಿ ಬರ್ದಿದ್ದೈತಲ್ಲ. ಸೊ ಹಂಗಾರೆ ಪ್ಲಸ್ ಎ ಈ ಕಡೆ ಬಂದಾಗ ಮೈನಸ್ ಎ ಆಯ್ತು, +12d ಈ ಕಡೆ ಬಂದಾಗ -12d ಆಯ್ತು. ಸೊ ಹಂಗಾರ ಇಲ್ಲಿ ಪ್ಲಸ್ ಎ ಮೈನಸ್ ಎ ಏನಾಯ್ತು, ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆದ್ರ ಇಲ್ಲಿ ಎಷ್ಟು ಉಳಿತು? 16d. 16 ಒಳಗ 12 ಹೋದ್ರೆ ಎಷ್ಟು ಉಳಿತು? 16 ಒಳಗ 12 ಹೋದ್ರ 4 ಉಳಿತೈತಿ, 4d ಉಳಿತು. -20 ಆ ಕಡೆನ ಕಳಿಸ್ಬಿಡ್ರಿ, ಈ ಕಡೆ ಬ್ಯಾಡ. -20 ಆ ಕಡೆ ಹೋದ್ರ +20, ಅದ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಕೈತಲ್ಲ ಅದ್ರ ಸಂಬಂಧ. ಸೊ ಡಿ ಇಸ್ ಈಕ್ವಲ್ ಟು ಏನ್ ಮಾಡು, 20 ಇಲ್ಲೇ ಇಟ್ಕೋ, 4 ಆ ಕಡೆ ಕಳಿಸ್, ಡಿವೈಡ್ ಬೈ 4. 4 1 4 5 20, ಇಲ್ಲೇ 20. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತ? 5 ಸಿಕ್ತ. ಅವ ಏನ್ ಕೇಳಿದ್ದ ನಿನಗ? ಫೈಂಡ್ ಎ ಪಿ ಅಂತ ಕೇಳ್ಯಾನ. ಡಿ ಫೈಂಡ್ ಔಟ್ ಮಾಡಿದಿ, ಎ ಫೈಂಡ್ ಔಟ್ ಮಾಡಿ. ಎ ಹೆಂಗ್ ಫೈಂಡ್ ಔಟ್ ಮಾಡ್ತೀಪ? ಇಲ್ಲಿ ಎ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡಿ, ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. ಡಿ ವ್ಯಾಲ್ಯೂ ಇಲ್ಲಿ ಎ ಆಸ್ ಇಟ್ ಈಸ್ +9 ಆಸ್ ಇಟ್ ಈಸ್, ಇನ್ ದ ಪ್ಲೇಸ್ ಆಫ್ ಡಿ ಏನ್ ಮಾಡಿ, ಇಲ್ಲಿ 5 ಬರ್ಕು, ಇಸ್ ಈಕ್ವಲ್ ಟು 52 ಹಂಗ ಬರ್ಕು. ಸೊ 9 5 ಎಷ್ಟು? 45, 9 45, ಇಸ್ ಈಕ್ವಲ್ ಟು ಏನೈತಿ? 52 ಐತಿ. ಸೊ ಎ ಇಲ್ಲೇ ಇಟ್ಕೋ, ಈ +45 ನ ಆ ಕಡೆ ಕಳಿಸಿದ್ರ -45, ಪ್ಲಸ್ ಫ್ರೆಂಡ್ ಯಾರು? ಮೈನಸ್. ಸೊ ಹಂಗಾರ 52 ಹಿಂಗೆ ಇಟ್ಕೊಂಡ +45 ಆ ಕಡೆ ಕಳಿಸಿದ್ರೆ ಏನಕ್ಕೈತಿ? -45 ಆಕೈತಿ. ಎ ಇಸ್ ಈಕ್ವಲ್ ಟು 52 ಒಳಗ 45 ಹೋದ್ರೆ ಎಷ್ಟಾಕೈತಿ? 7 ಉಳಿತೈತಿ. ರೈಟ್, ಎ ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ ಸಿಕ್ತು. ಸೊ ಹಂಗ ಎ ಪಿ ಫೈಂಡ್ ಔಟ್ ಮಾಡ್ಕೋಬೇಕಪ್ಪ ಅಂತಂದ್ರ ನೀ ಏನ್ ಮಾಡ್ತಿ ಇವಾಗ? ವಿ ನೋ ದಟ್ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಏನೈತಿ? ವಿ ನೋ ದಟ್ ಎ ಪ್ಲಸ್ ಡಿ, ಎ ಪ್ಲಸ್ 2d, ನೆಕ್ಸ್ಟ್ ಎ ಪ್ಲಸ್ 3d, ಈ ತರ ಜನರಲ್ ಫಾರ್ಮ್ ಐತಿ. ಸೊ ಇದು ನಮ್ದು ಎ ಪಿ. ಎ ಡಿ ಸಿಕ್ಕರೆ ನೀ ಜನರಲ್ ಫಾರ್ಮ್ ಫೈಂಡ್ ಔಟ್ ಮಾಡ್ಕೋಬಹುದು. ಎ ಅಂದ್ರೆ ಏನೈತಿ? 7 ಐತಿ, 7 ಬರಿ. ಎ ಅಂದ್ರೆ ಏನೈತಿ? 7 ಐತಿ. ಡಿ ಅಂದ್ರೆ ಏನೈತಿ? 5 ಐತಿ. 7 + 5 ಬರ್ಕು. ಎ ವ್ಯಾಲ್ಯೂ 7, ಡಿ ವ್ಯಾಲ್ಯೂ 5. ನೆಕ್ಸ್ಟ್ ಇಲ್ಲಿ ಎ ವ್ಯಾಲ್ಯೂ 7, 2 ಹಂಗ ಇಟ್ಕೋ. ಡಿ ವ್ಯಾಲ್ಯೂ 5, ಎ ವ್ಯಾಲ್ಯೂ ಏನೈತಿ? 7 ಐತಿ. ಎ ವ್ಯಾಲ್ಯೂ 7 ಐತಿ. 3 ಆಸ್ ಇಟ್ ಈಸ್, ಡಿ ವ್ಯಾಲ್ಯೂ 5 ಐತಿ. ಸೊ ಈ ಸಿಂಪ್ಲಿಫೈ ಮಾಡ್ರಿ, ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ಸೊಲ್ಯೂಷನ್. ಸೊ ಈ 7 ಹಂಗ ಇಟ್ಕೋ. 7 + 5 ಎಷ್ಟಾಯ್ತು? 10 12 ಆಯ್ತು. ನೆಕ್ಸ್ಟ್ ಇಲ್ಲಿ 5 2 10 17 ಆಯ್ತು. ನೆಕ್ಸ್ಟ್ ಇಲ್ಲಿ 5 3 15 15 ಒಂದು 20 22 ಆಯ್ತು. ಸೊ ಈ ತರ ಸೊಲ್ಯೂಷನ್ ಬಂತಿದ್ದು. ಓಕೆ, ರೈಟ್. ಸೊ ಹಂಗಾರ ಈಗ ಈ ವಿಡಿಯೋ ಒಳಗ 3 ಕ್ವಶನ್ ಸಾಲ್ವ್ ಮಾಡೀವಿ. ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾಡೋಣ, ಮತ್ತೆ ಇನ್ನು ಉಳ್ಕಿದ್ದ ಲೆವೆಲ್ ಚೇಂಜ್ ಮಾಡೋಣ. ಈ ತರ ಈ ಕ್ವಶನ್ ಬೇಡ, ಒಂದ್ ಸ್ವಲ್ಪ ಯಾವ ಟ್ವಿಸ್ಟ್ ಇರುವಂತ ಕ್ವಶನ್, ಅಪ್ಲೈಡ್ ಕ್ವಶನ್ಸ್ ಅನ್ನ ತಗೊಳ್ಳೋಣ. ಓಕೆ, ಬರ್ಕೋರಿ. ಥ್ಯಾಂಕ್ ಯು.